ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ತಂಗಿ ಬರ್ಡೇ ಕ್ಲಿಪ್ನ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಅವಳ ಬರ್ಡೇ ಹೇಗಿತ್ತು ಅಂತ ನೋಡುವ ಬನ್ನಿ. ಅವಳ ಬರ್ಡೇ ಮಾರ್ನಿಂಗ್ ಏನು ಮಾಡಿದ್ಲು, ಅವಳೊಂದು ಚಿಕ್ಕ ರೆಸಾರ್ಟ್ಗೆ ಹೋಗಿದ್ಲು ಅವ್ರ ಫ್ರೆಂಡ್ಸ್ ಜೊತೆ. ಈವ್ನಿಂಗ್ ಅಂತ ಅವ್ರ ಫ್ರೆಂಡ್ಸ್ ಜೊತೆ ಅವಳು ಟೈಮ್ ಸ್ಪೆಂಡ್ ಮಾಡಿದ್ಲು. ಈವ್ನಿಂಗ್ ನಾನು ಸಿಗ್ತೀನಿ ಅಂತ ಹೇಳಿದ್ದೆ, ಬಟ್ ಬೈ ದ ಟೈಮ್ ನಾನು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ನಾನು ಬರಬೇಕಾದ್ರೆ ಸುಮಾರು ಲೈಕ್ 8:30 9 o'clock ಆಗಿರೋದ್ರಿಂದ ನಾನು ಯಾವುದೇ ಒಂದು ಗಿಫ್ಟ್ ಐಟಮ್ ತೊಗೊಳಕ್ಕಾಗಲಿಲ್ಲ. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನು ತುಂಬ ಅಮೌಂಟ್ ಎಲ್ಲ ಸ್ಪೆಂಡ್ ಮಾಡೋಂಥ ಹುಡುಗಿ ಅಲ್ಲ. ಬಿಕಾಸ್ ನಾವು ಬಂದಿದ್ದ ದಾರಿ ಮರಿಬಾರ್ದಲ್ವ, ನಾವು ಹೇಗಿದ್ವಿ ಅಂತ ಹೇಳಿ. ನಮ್ಮ ಬರ್ಡೇ ಟೈಮಲ್ಲಿ ನಾವು ಹೆಂಗಿದ್ವಿ ಅಂತ ಹೇಳಿದರೆ, ನಮ್ಮದು ನಾರ್ಮಲ್ ಕೇಕ್ ಇರ್ತಿತ್ತು. ಅದು ಪಕ್ಕ ಒಂದೇನೋ ಫ್ಯಾಂಟಾನೋ ಅಥವಾ ಸ್ಪ್ರೈಟೋ ಮಾಜಾನ ಇಟ್ಬಿಟ್ಟು ಒಂದು ಚಿಪ್ಸ್ ಹಾಕಿ ಕೊಟ್ಬಿಟ್ರೆ ಸಾಕು, ಒಂದು ಚಾಕ್ಲೇಟ್ಸು. ಮನೆಗೆ ಹೋಗಿ ಕೊಡ್ತಾಯಿದ್ರೆ ಲೈಕ್ ಅವರು ಒಂದು ಚಾಕ್ಲೇಟ್ ಕೊಟ್ಟರೆ ಒಂದು ₹10 ₹20 ₹50 ಕೊಟ್ಟಿರೋರು. ಅದೇ ನಮಗೆ ದೊಡ್ಡ ಸೆಲೆಬ್ರೇಷನ್ ಆಗಿರೋದು. ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ಆದರೆ ಈ ಕಾಲದ ಜನ್ರೇಷನಲ್ಲಿ ಏನು ನೋಡೋದಾದರೆ ಅವ್ರಿಗೆ ದೊಡ್ಡ ರೆಸಾರ್ಟೇ ಬೇಕು, ದೊಡ್ಡ ಪಾರ್ಟಿ ಹಾಲ್ ಬೇಕು. ಇಟ್ಸ್ ಆಲ್ ಚೇಂಜ್ ಟೆಕ್ನಾಲಜಿ ಅಲ್ವಾ. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನು ವ್ಯಾಲ್ಯೂ ಫಾರ್ ಮನಿ, ಲೈಕ್ ನಾನು ದುಡ್ಡಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಅಮೌಂಟ್ ಏನೂ ಜಾಸ್ತಿ ವೆಚ್ಚ ಮಾಡೋದಿಲ್ಲ. ಸೊ ನನ್ನ ಹತ್ರ ಎಷ್ಟು ಪಾಕೆಟ್ ಮನಿ ಇತ್ತು ಅಷ್ಟರಲ್ಲಿ ನಾನು ಸೆಲೆಬ್ರೇಟ್ ಮಾಡಿದೆ. ನಿಮ್ಗೆ ಅದನ್ನೇ ಮೆಸೇಜ್ನ ನಿಮಗೆ ಕೊಡೋಕ್ಕೆ ಬಂದಿದ್ದು. ಹ್ಯಾಪಿನೆಸ್ನ ಹುಡ್ಕೊಂಡು ಹೋಗಬೇಡ್ರಿ, ಅದು ನಿಮ್ಮ ಹತ್ರನೇ ಇರುತ್ತೆ ಅಲ್ವಾ. ಹ್ಯಾಪಿನೆಸ್ ಈಸ್ ವಿತಿನ್ ಯು, ಬೆಟರ್ ಯೂಸ್ ಇಟ್, ಆಯಿತಾ. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಗೆ ಇಷ್ಟಪಡೋರಿಗೆ ಏನು ಇಷ್ಟನೋ ಅದನ್ನು ಮಾಡಿ. ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ. ಅವಳಿಗೆ ಏನು ಇಷ್ಟನೋ ನನಗೆ ಗೊತ್ತಿತ್ತು. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ, ಅವಳಿಗೆ ಇಷ್ಟಪಡೋ ಒಂದು ಕೇಕ್ ತೊಗೊಂಡು, ಅವಳಿಗೆ ಬೇರೆ ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಲೈಟ್ಸ್ ತೊಗೊಂಡು, ಒಂದು ಬರ್ಡೇ ಟ್ಯಾಗ್ಸ್ ತೊಗೊಂಡು, ಬರ್ಡೇ ಬಲೂನ್ಸ್ ತೊಗೊಂಡು, ಸ್ನೋ ಸ್ಪ್ರೇ ಎಲ್ಲ ತೊಗೊಂಡು ನಮ್ಮ ತಾಯಿ ಮನೆಗೆ ಬರ್ತೀನಿ. ಶಿ ವಾಸ್ ಲಿಟ್ರಲಿ ಹ್ಯಾಪಿ. ಅವಳು ಎಷ್ಟು ಖುಷಿಯಾಗಿದ್ಲು ಅಂದರೆ, ದಿಸ್ ವಾಸ್ ಮೈ ಬೆಸ್ಟ್ ಬರ್ಡೇ ಅಕ್ಕ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಅವಳಿಗಿಂತ ಹೆಚ್ಚು ನಮಗೆ ಖುಷಿ ಆಗಿದ್ದು. ನಾನು ಅವಳಿಗೆ ಕೇಳಿದೆ, ಇದ್ರಲ್ಲಿ ನಾನು ಏನೂ ಮಾಡಲಿಲ್ಲ ಕಣೆ, ಜಸ್ಟ್ ಒಂದು ಕೇಕ್ ತಂದೆ, ಲೈಕ್ ಅದು ಫೈನ್, ಇಷ್ಟ ಆಯಿತಾ ಅಂತ ಕೇಳಿದ್ದಕ್ಕೆ ಇಟ್ ವಾಸ್ ದಿ ಬೆಸ್ಟ್ ಅಂತ ಹೇಳಿದ್ಲು. ಅದೊಂದೇ ನನಗೂ ಬೇಕಾಗಿದ್ದಿದ್ದು. ಸೊ ನೀವು ಅಷ್ಟೇ, ನೀವು ದುಡ್ಡು ವೆಚ್ಚ ಮಾಡಿ ಅಷ್ಟೆಲ್ಲ ಸೆಲೆಬ್ರೇಷನ್ ಮಾಡೋ ಬದಲು ಇರೋದ್ರಲ್ಲೇ ಖುಷಿ ಪಡಿ. ಅಷ್ಟು ಅಮೌಂಟ್ ನಿಮ್ಮ ಹತ್ರ ಇದೆಯಾ, ಎಂಜಾಯ್ ಮಾಡಿ, ನಾನೇನೂ ಬೇಡ ಅಂತ ಹೇಳಲ್ಲ. ಓಕೆ. ಸೊ ಈ ಹ್ಯಾಪಿನೆಸ್ಸು ನೀವು ತಗೊಳ್ಳಿ, ಇನ್ನೊಬ್ರಿಗೂ ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಿ, ನೀವು ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಪಡಿಸಿ ಅಂತಲೇ ಹೇಳಕ್ಕೆ ಬರ್ತಿರೋದಷ್ಟೇ. ಸೊ ಇದು ನೋಡ್ತಿದ್ದೀರಾ, ಅವಳು ಇದು ಜಸ್ಟ್ ಆ ಡಿಕ್ಕಿನ ಓಪನ್ ಮಾಡಿದ ತಕ್ಷಣ ಕಾರಲ್ಲಿ ಲೈಕ್ ಅವಳು ಪ್ರಿನ್ಸೆಸ್ ಥರ ಫೀಲ್ ಆದಳು ಅವಳು. ಆ್ಯಕ್ಚುಲಿ ಅವಳಿಗೆ ಫೀಲ್ ಆಯಿತು ಇಲ್ಲೋ, ನಮಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೆಯವರೆಲ್ಲ ಹೊರಗಡೆ ನಿಂತಿದ್ರು. ಅವಳ ಬರ್ಡೇ ಕೇಕ್ ನೋಡಿ ಎಲ್ಲರೂ ಖುಷಿಪಟ್ಟರು. ಹೆಂಗೆ ನಿನಗೆ ಮಾತ್ರ ಈ ಥರ ಐಡಿಯಾ ಬರುತ್ತೆ ಸೌಮ್ಯ ಅಂತ ಹೇಳ್ತಿದ್ರು. ಸಮಥಿಂಗ್ ಇರೋದ್ರಲ್ಲೇ ಖುಷಿ ಪಡಬೇಕಲ್ವಾ. ಸೊ ಶಿ ವಾಸ್ ಹ್ಯಾಪಿ, ಐ ವಾಸ್ ಹ್ಯಾಪಿ. ನೀವು ಹ್ಯಾಪಿಯಾಗಿರಿ. ಬಾಯ್.